ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ತುಳಸಿ ಪೂಜೆ ಇರೋದ್ರಿಂದ ತುಳಸಿ ಪೂಜೆ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಕೊಂಬಿತ್ತು, ಅದನ್ನು ತಂದು ತುಳಸಿ ಹತ್ರ ನೆಟ್ಟು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗಿನ ಅಷ್ಟೊತ್ತಿಗೆ ಎದ್ದು ಮಾಡ್ಕೋಬೋದು, ಇಲ್ಲಾಂದರೆ ಸಂಜೆ ಮಾಡಬೇಕು. ಬೆಳಗ್ಗೆ ಏನು ಮಾಡಲಿಲ್ಲ, ಸಂಜೆನೇ ಮಾಡೋಣ ದೀಪ ಎಲ್ಲ ಹಚ್ಚಿ ಅಂತ ಹೇಳಿ ಸಂಜೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಇಕ್ಕಿ ಎಲ್ಲ ತೊಳೆದು ತುಳಸಿ ಕಟ್ಟೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿಕೊಂಡು ತುಳಸಿ ಕಟ್ಟೆಗೆ ಚೆಂಡು ಹೂವನ್ನ ಪೋಣಿಸ್ಬಿಟ್ಟು ಹೂವು ಮಾಡಿಸ್ತಾ ಇದ್ದೀನಿ. ಬಿಡಿ ಹೂವು ಎಲ್ಲ ತುಳಸಿ ಕಟ್ಟೆಗೆ ಮಾಡಿಸ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಬೇಕು, ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ 5 ದೀಪ ಹಚ್ತಾಯಿದ್ದೀನಿ. ಸೊ ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಅದನ್ನು ಸ್ವಲ್ಪ ಮುಂದೆ ತೆಗೆದುಬಿಟ್ಟು ತುಪ್ಪ ಹಾಕಿ ಹಚ್ಚಬೇಕು. ತುಪ್ಪ ಹಾಕಿ ತುಪ್ಪದ ಬತ್ತಿನ ಇಟ್ಬಿಟ್ಟು ಕಚ್ಚಿಟ್ಕೊತಾ ಇದ್ದೀನಿ. ಆಮೇಲೆ ಗೆಜ್ಜೆ ವಸ್ತ್ರ ಮತ್ತು ಅರಿಶಿನದ್ದು ಕೊಂಬಲ್ಲಿ ಅರಿಶಿನದಲ್ಲಿ ದಾರ ಮಾಡಿಕೊಂಡು ಅರಿಶಿನ ಕೊಂಬು ಕೂಡ ತುಳಸಿಗೆ ಕಟ್ಟೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ದೀಪನೂ ಕೂಡ ಬಾಗಿಲಿಗೆಲ್ಲ ಇಟ್ಟು ಹಚ್ಚೋಣ ಅಂತ ಹೇಳಿ ಎಲ್ಲ ದೀಪಗೂ ಎಣ್ಣೆ ಬಿಟ್ಟು ಮತ್ತು ಬತ್ತಿ ಇಟ್ಬಿಟ್ಟು ಹೂವೆಲ್ಲ ಮಾಡಿಸಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ತುಳಸಿಗೆ ನೈವೇದ್ಯಕ್ಕೆ ಅವಲಕ್ಕಿ ಪ್ರಸಾದನ ಮಾಡಿದ್ದೆ. ಅವಲಕ್ಕಿ ಪ್ರಸಾದ ಇಟ್ಟು ಮತ್ತು ಹಣ್ಣು ಬಾಳೆಹಣ್ಣು ಮತ್ತು ಫ್ರೂಟ್ಸ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಹಣ್ಣು ಎಲ್ಲ ಜೋಡಿಸಾದ್ಮೇಲೆ ಅರಿಶಿನ ಕೊಂಬೆನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದನ್ನು ರೆಡಿ ಮಾಡಿ ತುಳಸಿಗೆ ಹಾಕೋಣ ಅಂತ ಹೇಳಿ ತುಳಸಿಗೆ ಹಾಕ್ತಾ ಇದ್ದೀನಿ. ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ತುಳಸಿ ಪೂಜೆ ಮಾಡ್ತಾಯಿದ್ದೀನಿ. ತುಪ್ಪದ ದೀಪದ ಆರತಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಆರತಿ ಎಲ್ಲನೂ ಕೂಡ ಒಂದೊಂದನ್ನೇ ಮಾಡಿಕೊಂಡು ದೇವರಲ್ಲಿ ಬೇಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಫೈನಲಿ ಏನೇನು ಮಾಡಬೇಕು ದೇವರಿಗೆ ಪೂಜೆ ಎಲ್ಲನೂ ಕೂಡ ಕ್ಲೀನಾಗಿ ಮುಗಿಸ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಅವಲಕ್ಕಿ ಪ್ರಸಾದ ಮಾಡಿ ಮನೇಲಿ ಏನಾದ್ರು ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಬಜ್ಜಿ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿ, ಇವತ್ತು ಹಬ್ಬ ಇರೋದ್ರಿಂದ ಅನ್ನ ಸಾಂಬಾರೆಲ್ಲ ಮಾಡೋಣ ಅಂತೇಳಿ ಮಾಡಿ ಅಕ್ಷತೆ ಎಲ್ಲ ಹಾಕಿ ಪೂಜೆನ ಮುಗಿಸ್ದೆ. ಫೈನಲಿ ಈ ಥರ ತುಳಸಿ ದೇವರಿಗೆ ಪೂಜೆ ಮಾಡಿದ್ದು. ಸಂಜೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ದೇವರ ಮನೆಯೂ ಕೂಡ ರೆಡಿ ಮಾಡಿಕೊಂಡು ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿರೋದ್ರಿಂದ ಮನೆ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ